ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ಬಳಿ ಇರ್ತಕ್ಕಂಥದ್ದು ಇನ್ನ ಕೇವಲ 4 ಡೇಟ್ಸ್ಗಳು ಮಾತ್ರ. ಅಂಡ್ ಡಿಸೆಂಬರ್ 13ನೇ ತಾರೀಕು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಗೈಸ್, ಆ ಒಂದು ರಿಟೈರ್ಮೆಂಟ್ ಡೇಟ್ ಇದೆಯಲ್ಲ, ವಾಷಿಂಗ್ಟನ್ DC ಯಲ್ಲಿ ಆಗ್ತಾ ಇದೆಯಲ್ಲ ಸಾಟರ್ಡೆ ನೈಟ್ ಮೈನ್ ಇವೆಂಟ್, ಆ ಒಂದು ಮೈನ್ ಇವೆಂಟ್ಗೆ ಟಿಕೆಟ್ಗಳು ಆನ್ ಸೇಲ್ ಬಂದಾಗ ಅದನ್ನ ತಗೊಳ್ಳೋದಕ್ಕೆ ಲಿಟ್ರಲಿ 60,000 ಜನ ವೆಯ್ಟ್ ಮಾಡ್ತಾ ಇದ್ರಂತೆ. ಆ ಒಂದು ಎರಾನದಲ್ಲಿ ಐ ಥಿಂಕ್ ಸೀಟಿಂಗ್ ಕೆಪಾಸಿಟಿ ಇರೋದು 15,000ದಿಂದ ಒಂದು 13, 14, 15,000 ಅನ್ಕೋತೀನಿ. ಬಟ್ ಅಷ್ಟು ಟಿಕೆಟ್ಗಳನ್ನ ತಗೊಳ್ಳೋದಕ್ಕೆ ಲಿಟ್ರಲಿ 60,000 ಜನ ಆನ್ಲೈನ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರಂತೆ. ಲಿಟ್ರಲಿ ಎಂತ ದೊಡ್ಡ ವಿಚಾರ, ಸ್ವಲ್ಪ ಥಿಂಕ್ ಮಾಡಿ. ಡಬ್ಲ್ಯೂ ಅವ್ರು ಏನಾದರೂ ದುಡ್ಡು ಮಾಡೋದಕ್ಕೆ ಇನ್ನೂ ಕೂಡ ಬುದ್ಧಿ ಓಡಿಸಿ ಇದನ್ನ ಒಂದು ಸ್ಟೇಡಿಯಂ ಇವೆಂಟ್ ರೀತಿ ಮಾಡಿ ರೂತ್ಲೆಸ್ ಅಗ್ರೆಷನ್ ಅಂತ ಪ್ರೀಮಿಯಂ ಲೈವ್ ಇವೆಂಟ್ ನ ತಂದಿದ್ರೆ ನಿಜವಾಗ್ಲೂ 60,000 ಟಿಕೆಟ್ಗಳನ್ನ ಗಂಟೆಗಳಲ್ಲೇ ಸೋಲ್ಡ್ ಔಟ್ ಮಾಡಬಹುದಾಗಿತ್ತು. ಬಟ್ ಡಬ್ಲ್ಯೂಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಜಾನ್ ಸಿನಾ ಅಂತ ಲೆಜೆಂಡ್ ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ರಿಟೈರ್ಡ್ ಮಾಡ್ತಾ ಇದ್ದಾರೆ. ಅಂಡ್ ಅದರಲ್ಲೂ ಅಲ್ಲಿಗೆ ಟ್ರಂಪ್ ಅವರು ಕೂಡ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಡಬ್ಲ್ಯೂ ಅವರು ಟ್ರಂಪ್ ಅವ್ರನ್ನು ಕೂಡ ಇನ್ವೈಟ್ ಮಾಡಬಹುದಂತೆ. ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಬಾಸ್ಟನ್ ಇಂದ ವಾಷಿಂಗ್ಟನ್ DC ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಶಿಫ್ಟ್ ಮಾಡಿದ್ದಾರೆ ಅಂತಾನು ಕೂಡ ಅಪ್ಡೇಟ್ ಬಂದಿತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ಜಾನ್ ಸಿನಾ ಅವರು ಪಬ್ಲಿಕ್ ಅಲ್ಲಿ ಇರ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನಿಮ್ಮ ಲಾಸ್ಟ್ ಮ್ಯಾಚ್ ಅಲ್ಲಿ ಟ್ರಂಪ್ ಅವರು ಕೂಡ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕಾದ್ರೆ ನಮ್ಮ ಜಾನ್ ಸಿನಾ ಅವರು ಕ್ಯಾಶುಯಲ್ ಆಗಿ ನೋ ಥ್ಯಾಂಕ್ಸ್ ಅಂತ ಉತ್ತರನ ಹೇಳಿ ಹೋಗ್ತಾರೆ. ಸೊ ಜಾನ್ ಸಿನಾ ಅವರಿಗೆ ಟ್ರಂಪ್ ಅವರು ತನ್ನ ರಿಟೈರ್ಮೆಂಟ್ ಟೂರ್ ಅಲ್ಲಿ ಇನ್ವಾಲ್ವ್ ಆಗೋದು ಇಷ್ಟ ಇಲ್ವಾ, ಏನ್ ಕತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆನೂ ಕೂಡ ಕೆಲವೊಂದಷ್ಟು ವಿಚಾರಗಳು ಹೊರಗಡೆ ಬಂದಿದೆ. ರೀಸೆಂಟ್ ಆಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಯಾವುದೋ ಒಂದು ಇವೆಂಟ್ ಗೆ ಹೋಗಿರ್ತಾರೆ. ಅಂಡ್ ಅಲ್ಲಿ ಅವರ ಬಳಿ ಕೇಳಲಾಗುತ್ತೆ, ಜಾನ್ ಸಿನಾ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ನಿಮ್ಮ ಮೇಲೆ ಬರ್ತಾ ಇದ್ದಾರೆ ಅಂತ ರೂಮರ್ ಇದೆ, ಇದಕ್ಕೆ ನೀವು ಏನ್ ಹೇಳ್ತೀರಾ ಅಂತ ಕೇಳಿದಾಗ ಜಾನ್ ಸಿನಾ, ಇಫ್ ಯು ವಾಂಟ್ ಮೀ ಕಮ್ ಅಂಡ್ ಗೆಟ್ ಮೀ, ನಿನ್ನ ಬಳಿ ಗೊತ್ತು ನನಗೆ 4 ಡೇಟ್ಸ್ ಗಳು ಇದೆ ಅಂತ. ಅಂಡ್ ನನಗೂ ಕೂಡ ಅದೇ ಬೇಕಾಗಿರೋದು, ನಾನು ಎಲ್ಲಿ ಸಿಗ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಸೊ ನಿನಗೇನಾದ್ರೂ ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ಅನ್ಸಿದ್ರೆ ಯಾವಾಗ ಬೇಕಾದ್ರೂ ನನ್ನ ಮೇಲೆ ಬರಬಹುದು, ಯಾಕಂದ್ರೆ ನಾನು ಕೂಡ ನಿನ್ ಮೇಲೆ ಒಂದು ಮ್ಯಾಚ್ ಆಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ, ನನಗೂ ಕೂಡ ಅದರಿಂದ ಖುಷಿ ಇದೆ. ಬಟ್ ಎಂಡ್ ಆಫ್ ದ ಡೇ ನಾನೇ ಯಾವತ್ತಿದ್ರೂ ಕೂಡ ಬ್ಯಾಡ್ ಡರ್ಟಿ ಡಬಲ್ ಚಾಂಪಿಯನ್ ಆಗಿರ್ತೀನಿ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ತಿಳಿಸಿದ್ದಾರೆ. ಸೊ ಗಾಯ್ಸ್, ಸರ್ವೈವರ್ ಸೀರೀಸ್ಗೆ ಡಬ್ಲ್ಯೂ ಅವರು ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇತ್ತು. ಅದಲ್ಲದೆ ನಮ್ಮ ಜಾನ್ ಸಿನಾ ಅವರು 2 ಮಂಡೇ ನೈಟ್ ರಾಗೂ ಕೂಡ ಬರ್ತಾ ಇದ್ದಾರೆ. ಕಾದ್ ನೋಡೋಣ, ಈ ಒಂದು ಮ್ಯಾಚ್ ಆದ್ರೆ ನಮ್ಮ ಜಾನ್ ಸಿನಾ ಅವರು ಏನಾದ್ರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ರೆ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಅಂತೂ ಖಂಡಿತವಾಗ್ಲೂ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಐಶೋ ಸ್ಪೀಡ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಐಶೋ ಸ್ಪೀಡ್ ಅವರು ಯಾರು ಅಂತ. ಅಂಡ್ ಈಗ ಐಶೋ ಸ್ಪೀಡ್ ಅವರು ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ನ ಹೋಗಿ ತಲುಪಿದ್ದಾರೆ. ಗೊತ್ತಿಲ್ಲ ಇಲ್ಲಿ ಅವರು ಟ್ರೈನಿಂಗ್ ನ ತಗೋತಾ ಇದ್ದಾರೋ ಏನೋ ಅಂತ. ಒಟ್ಟಿನಲ್ಲಿ ಏನೋ ಒಂದನ್ನ ಶೂಟ್ ಮಾಡೋದಕ್ಕೆ ಐಶೋ ಸ್ಪೀಡ್ ಅವರು ಡಬ್ಲ್ಯೂ ಬಳಿ ಹೋಗಿದ್ದಾರೆ. ಅಂಡ್ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲೆಲ್ಲ ನಮ್ಮ ಐಶೋ ಸ್ಪೀಡ್ ಅವರು ಏನೋ ಒಂದನ್ನ ಶೂಟ್ ಮಾಡ್ತಾ ಇದ್ದಾರಂತೆ. ಅಂಡ್ ಹಂಗೆ ನಿಧಾನಕ್ಕೆ ಟ್ರೈನಿಂಗ್ ಕೂಡ ನಡೆಸ್ತಾ ಇರ್ತಾರೆ. ಪ್ರಾಬಬ್ಲಿ ಇನ್ನೊಂದು ರಾಯಲ್ ರಂಬಲ್ ಅಪಿಯರೆನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಐಶೋ ಸ್ಪೀಡ್ ಅವರ ಕಡೆಯಿಂದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಮಂಡೇ ನೈಟ್ ರಾಲಿ ನಮ್ಮ ಸೆತ್ ರಾಲಿನ್ಸ್ ಅವರು ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ರೋಮನ್ ರೈನ್ಸ್ ಅವರಿಗೆ ಶೀಲ್ಡ್ ನ ಅಗತ್ಯಕತೆ ಇತ್ತು, ರೋಮನ್ ರೈನ್ಸ್ ಅವರಿಗೆ ಬ್ಲಡ್ ಲೈನ್ ನ ಅಗತ್ಯಕತೆ ಇತ್ತು, ಅದೇ ರೀತಿ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ನನ್ನ ಅಗತ್ಯಕತೆ ಇತ್ತು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಕ್ಕೆ. ಎಲ್ಲರಿಗೂ ಕೂಡ ಏನೋ ಒಂದರ ಹೆಲ್ಪ್ ಬೇಕಾಗಿರುತ್ತೆ, ಬಟ್ ನನಗೆ ಯಾರ ಹೆಲ್ಪ್ ಕೂಡ ಬೇಕಾಗಿರ್ಲಿಲ್ಲ, ನಾನು ಇಲ್ಲಿ ತನಕ ಒಬ್ಬಂಟಿಯಾಗಿ ಬಂದಿದ್ದೀನಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಆ ಒಂದು ಸ್ಟೇಟ್ಮೆಂಟ್ ಇಂದಾನೆ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರ ಹಿಸ್ಟ್ರಿನ ನಾವು ಗಮನಿಸಿದ್ರೆ ಇಲ್ಲಿವರೆಗೂ ಬರೋದಕ್ಕೆ ಅವರು ಕೂಡ ಬಹಳಷ್ಟು ಹೆಲ್ಪ್ ನ ತಗೊಂಡಿದ್ದಾರೆ. ಅವರು ಸ್ಟಾರ್ಟಿಂಗ್ ಅಲ್ಲಿ ಶೀಲ್ಡ್ ಜೊತೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಶೀಲ್ಡ್ ಅಲ್ಲಿ 561 ದಿನ ಅವರು ಇರ್ತಾರೆ. ಅದಾದ್ಮೇಲೆ ಅಥಾರಿಟಿ ಜೊತೆ ನಮ್ಮ ಸೆತ್ ರಾಲಿನ್ಸ್ ಅವರು ಸೇರ್ಕೋತಾರೆ. ಅಥಾರಿಟಿ ಜೊತೆನೂ ಕೂಡ 521 ದಿನ ಇರ್ತಾರೆ. ಅಂಡ್ ಅದಾದ್ಮೇಲೆ ಮಸಾಯ ಅಂತಾನು ಕೂಡ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಈ ಒಂದು ಗ್ರೂಪ್ ಜೊತೆ 315
75 ದಿನ ಇರ್ತಾರೆ. ಅಂಡ್ ಫೈನಲಿ ವಿಷನ್ ಅಂತಾನೂ ಕೂಡ ತನ್ನದೇ ಆದ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಈ ಒಂದು ಗ್ರೂಪ್ ಅಲ್ಲಿ 175 ದಿನ ಇರ್ತಾರೆ. ಅನ್ಫಾರ್ಚುನೇಟ್ ಆಗಿ ಈ ಒಂದು ಗ್ರೂಪ್ ಬೇಗನೆ ಎಂಡ್ ಆಗಿದೆ. ಲಿಟರಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಗುಂಪುಗಾರಿಕೆ ಮಾಡ್ಕೊಂಡು ಬಂದಿರೋದು ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರೇ. ಬಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ಎಲ್ಲದನ್ನು ಕೂಡ ನಾನು ಒಬ್ಬಂಟಿಯಾಗಿ ಮಾಡಿದೀನಿ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆನೇ. ಎಷ್ಟು ನಿಮಗೆ ಗೊತ್ತಿರಬಹುದು, ಸೆತ್ ರಾಲೆನ್ಸ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ ಅಂಡ್ ಅದರಿಂದನೇ ಪ್ರಾಬಬ್ಲಿ ಡಬ್ಲ್ಯೂ ಅವರು ವಿಷನ್ ನ ಆದಷ್ಟು ಬೇಗ ಬ್ರೇಕ್ ಮಾಡಿದ್ರು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಇನ್ನ ಕೆಲವೊಂದಷ್ಟು ಜನ ಈ ಒಂದು ಇಂಜುರಿ ಬಗ್ಗೆ ನಂಬಿಕೆನೆ ಬರ್ತಾ ಇಲ್ಲ. ಯಾಕಂದ್ರೆ ಡಬ್ಲ್ಯೂ ಅವರು ಈಗಾಗಲೇ ಸೆತ್ ರಾಲೆನ್ಸ್ ಅವರ ಇಂಜುರಿನ ಫೇಕ್ ಮಾಡಿರೋದ್ರಿಂದ ಅವರು ಎಲ್ಲರಿಗೂ ಕೂಡ ಹೇಳ್ಕೊಂಡು ತಿರುಗ್ತಾ ಇದಾರಂತೆ ಇದು ಕೂಡ ಡಬ್ಲ್ಯೂ ಒಂದು ಪ್ಲಾನ್ ಆಗಿರಬಹುದು. ಸ್ವಲ್ಪ ಟೈಮು ವೆಯ್ಟ್ ಮಾಡಿ ನೋಡೋಣ. ಯಾರಿಗ್ ಗೊತ್ತು, ಈಗಲೂ ಕೂಡ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಅವರ ಇಂಜುರಿನ ಫೇಕ್ ಮಾಡಿ ಇನ್ನೂ ಕೂಡ ದೊಡ್ಡದಾಗಿ ಏನೋ ಒಂದನ್ನ ಪ್ಲಾನ್ ಮಾಡಿರಬಹುದು. ಅದಕ್ಕೋಸ್ಕರ ಈ ರೀತಿ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ಜನ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡ್ಕೋತಾ ಇದಾರಂತೆ. ನನಗೇನೋ ಈ ಬಾರಿ ಫೇಕ್ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಫೇಕ್ ಆಗಿದ್ದಿದ್ರೆ ಇಷ್ಟು ಬೇಗ ಆ ಒಂದು ಬ್ರೇಕಪ್ ಆಂಗಲ್ ಕೂಡ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಅಂಡ್ ಇನ್ನ ಕೆಲವೊಂದಷ್ಟು ಜನ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಈ ಒಂದು ವಿಷನ್ ನ ಕ್ರಿಯೇಟ್ ಮಾಡಿದ್ದೆ ಬ್ರಾನ್ ಬ್ರೇಕರ್ ಅವ್ರಿಗೋಸ್ಕರ ಅಂತೆ. ಸೆತ್ ರಾಲೆನ್ಸ್ ಅವ್ರಿಗೋಸ್ಕರ ಅಲ್ವಂತೆ ಈ ಒಂದು ವಿಷನ್ ನ ಕ್ರಿಯೇಟ್ ಮಾಡಿದ್ದು. ಬ್ರಾನ್ ಬ್ರೇಕರ್ ಅವ್ರನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಒಂದು ವಿಷನ್ ನ ಕ್ರಿಯೇಟ್ ಮಾಡಿದ್ರಂತೆ. ಅಂಡ್ ಅದಕ್ಕೋಸ್ಕರ ಇಷ್ಟು ಬೇಗ ಬ್ರಾನ್ ಬ್ರೇಕರ್ ಅವರಿಗೆ ಫುಶ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ಮಾಡಿದ್ರು ಅಂತಾನು ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ರಿಪೋರ್ಟ್ ಎಲ್ಲ ಬರಲಿ, ಸ್ಕ್ಯಾನಿಂಗ್ ಹಾಗೆ ಎಕ್ಸ್ರೇ ಆಗ ಗೊತ್ತಾಗುತ್ತೆ ಸೆತ್ ರಾಲೆನ್ಸ್ ಅವರ ಇಂಜುರಿ ಲೆಜಿಟಿಮೇಟೋ ಅಥವಾ ಲೈಟೋ ಅಂತ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.